ಇನ್ನು ವೆಂಕಟರಮಣ ರೆಡ್ಡಿ ಟಿಡಿಪಿಯ ರಾಷ್ಟ್ರೀಯ ವಕ್ತಾರ ಅವರು ಲ್ಯಾಬ್ ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತಾ ಏನೇನೆಲ್ಲ ಇದೆ ಆತಂಕಕಾರಿ ವಿಚಾರಗಳು, ನಮ್ಮ ನಾಯಕರು ಹೇಳಿದ್ದು ಸುಳ್ಳಲ್ಲ, ಅಂದ್ರೆ ಚಂದ್ರಬಾಬು ನಾಯ್ಡು ಅವರು ಹೇಳಿದ್ದು ಸುಳ್ಳಲ್ಲ, ವಿತ್ ಪ್ರೂಫ್ ಇದೆ ನಮ್ಮ ಹತ್ರ, ಆ ಡಾಕ್ಯುಮೆಂಟ್ ಅಂದ್ರೆ ಲ್ಯಾಬ್ ರಿಪೋರ್ಟ್ ಅನ್ನ ಮುಂದೆ ಇಟ್ಟು ಮಾತನಾಡಿದ್ರು ವೆಂಕಟರಮಣ ರೆಡ್ಡಿ ಅವರು. ಅವ್ರೇನ್ ಮಾತನಾಡಿದ್ರು ನೋಡೋಣ. ఈ నెయ్యిలో ఏమేముంది? సోయాబీన్ అంటే తెలుసు కదా, సన్ఫ్లవర్ సీడ్లు, మైదా, కోకోనట్, చేప నూనె, ఫిష్ ఆయిల్, చేప నూనె కూడా వెంకటేశ్వర స్వామికి ఇచ్చిన నెయ్యిలో చేప నూనె కూడా కలిపారు. సరే, 2-3 పామ్ ఆయిల్, కోకోనట్, పాము ఫ్యాటు. నంబర్ 3 పామ్ ఆయిల్ అండ్ బీఫ్ టాలో. పామ్ ఆయిల్ అండ్ బీఫ్, గొడ్డు మాంసంలో వచ్చే పదార్థాలని కలిపారు బీఫ్ టాలో. నంబర్ 4 లాడ్ అంటే యానిమల్ ఫ్యాట్, జంతువుల మాంసం. అవి ఏ జంతువులో మనకు తెలీదు, కుక్కలు కావచ్చు, నక్కలు కావచ్చు, పిల్లులు కావచ్చు, కుళ్ళిపోయిన కుక్క పిల్లలు కావచ్చు. ఈ నెయ్యిలో ఏమేముంది? ನೋಡ್ತಾ ಇದ್ದೀರಲ್ಲ, ಟಿಡಿಪಿಯ ರಾಷ್ಟ್ರೀಯ ವಕ್ತಾರ ಮಾತನಾಡ್ತಾ ಇದ್ರು. ಅವ್ರು ಮಾತನಾಡ್ತಾ ನಮ್ಮ ನಾಯಕರು ಹೇಳಿದ ರೀತಿಯಲ್ಲಿ ಕೊಬ್ಬಿನ ಅಂಶ ಮಿಕ್ಸ್ ಮಾಡಿದ್ದನ್ನ ವಿತ್ ಪ್ರೂಫ್ ಸಮೇತ ಅವರು ಮಾತನಾಡಿದ್ರು. ವೆಂಕಟರಮಣ ರೆಡ್ಡಿ ಅವರು ಟಿಡಿಪಿಯ ವಕ್ತಾರರು. ಇನ್ನು ಸುಮಾರು 20 ವರ್ಷಗಳಿಂದ ಕರ್ನಾಟಕದ ಹೆಮ್ಮೆಯ ಬ್ರ್ಯಾಂಡ್ ಆಗಿರುವಂತ ನಂದಿನಿ ತುಪ್ಪವನ್ನ ಕಳಿಸಲಾಗ್ತಾ ಇತ್ತು ತಿಮ್ಮಪ್ಪನಿಗೆ. ಆದರೆ ಕಳೆದ 4 ವರ್ಷದಿಂದ ಅದು ಸ್ಟಾಪ್ ಆಗಿತ್ತು. ಏನೇನೋ ಹಗ್ಗ ಜಗ್ಗಾಟ, ಅದು ಕಾಸ್ಟ್ಲಿ, ಅದು ಇದು ಅಂತೆಲ್ಲ ಹೇಳ್ಕೊಂಡು ಟಿಟಿಡಿ ಅವರು ಅದನ್ನ ಕ್ಯಾನ್ಸಲ್ ಮಾಡಿದ್ರು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ 20 ವರ್ಷಗಳಿಂದ ತಿರುಪತಿ ಲಡ್ಡಿಗೆ KMF ತುಪ್ಪವನ್ನು ಕಳಿಸಲಾಗ್ತಾ ಇತ್ತು. ಕಳೆದ ವರ್ಷ ನಂದಿನಿ ತುಪ್ಪ ಪೂರೈಕೆ ಸ್ಥಗಿತ ಮಾಡಲಾಗಿತ್ತು. ಕಳೆದ ವರ್ಷ ಅನ್ನೋದಕ್ಕಿಂತ ಒಂದು 2020ರಿಂದ 24ರವರೆಗೂ ಕೂಡ ಅದು ಸ್ಟಾಪ್ ಆಗಿತ್ತು. ಟೆಂಡರ್ ಜಟಾಪಟಿಯಿಂದ KMF ತುಪ್ಪ ಪೂರೈಕೆ ಸ್ಥಗಿತ ಆಗಿತ್ತು. ದರ ಹೆಚ್ಚು ಅಂತ ನಂದಿನಿ ತುಪ್ಪವನ್ನ ಸ್ಥಗಿತ ಮಾಡಿದ್ರು ಟಿಟಿಡಿ ಅವರು. ದರ ಹೆಚ್ಚು ಅಂತ ಸ್ಥಗಿತ ಮಾಡಿದ್ರು. ಇಲ್ಲಿ ಸಿಕ್ಕಿದ್ದನ್ನೆಲ್ಲ ಹಾಕಿದ್ದಾರೆ. ನಂದಿನಿ ತುಪ್ಪದ ಬದಲಿಗೆ ಕಡಿಮೆ ಗುಣಮಟ್ಟದ ತುಪ್ಪವನ್ನ ಬಳಸಿದ್ದಾರೆ. ಕಡಿಮೆ ಗುಣಮಟ್ಟದ ತುಪ್ಪನಾದ್ರೂ ಹಾಕಿದ್ರು ಒಂದು ಹಂತಕ್ಕಾದ್ರೂ ಓಕೆ ಇತ್ತು. ಆದರೆ ಅದರಲ್ಲಿ ದನದ ಕೊಬ್ಬು, ಹಂದಿಯ ಕೊಬ್ಬು, ಮೀನಿನ ಎಣ್ಣೆಯನ್ನೆಲ್ಲ ಬಳಸಿದ್ದಾರೆ. ತಿಮ್ಮಪ್ಪನ ಲಡ್ಡು ಪರಿಮಳ ರುಚಿ ಕುಸಿದಿತ್ತು ಎಂಬ ಆರೋಪ ಯಾವಾಗ ನಂದಿನಿಯ ತುಪ್ಪವನ್ನ ರಿಜೆಕ್ಟ್ ಮಾಡಿ ಅದನ್ನು ಯೂಸ್ ಮಾಡಲಿಲ್ಲೋ, ನಂದಿನಿ ತುಪ್ಪ ಅಂದರೆ ಆಲ್ಮೋಸ್ಟ್ ಒಂದು ರೀತಿಯಾಗಿ ಶ್ರೇಷ್ಠವಾಗಿದೆ. ಅಂದರೆ ತುಂಬ ರುಚಿಯಾಗಿರುವಂಥದ್ದು, ಆ ಗುಣಮಟ್ಟದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಿಲ್ಲ ನಂದಿನಿ ತುಪ್ಪದಲ್ಲಿ. ಅದೆಷ್ಟೇ ರೇಟ್ ಜಾಸ್ತಿ ಆಗಿರಲಿ, ಆದರೆ ಗುಣಮಟ್ಟದಲ್ಲಿ ಯಾವತ್ತೂ ಕಾಂಪ್ರಮೈಸ್ ಆಗಿರಲಿಲ್ಲ. ಸೊ ಹೀಗಾಗಿ ಲಡ್ಡು ತುಂಬ ಚೆನ್ನಾಗಿರ್ತಾ ಇತ್ತು ತಿರುಪತಿ ತಿಮ್ಮಪ್ಪನ ಲಡ್ಡು. ಯಾವಾಗ ಕ್ಯಾನ್ಸಲ್ ಮಾಡಿದ್ರು ನೋಡಿ, ಒಂದು ರೀತಿಯಾಗಿ ಕಳಪೆ, ರುಚಿ ಇರಲಿಲ್ಲ, ಪರಿಮಳ ಕೂಡ ಇರಲಿಲ್ಲ. ಆ ಆರೋಪವನ್ನು ಭಕ್ತರೇ ಮಾಡ್ತಾ ಇದ್ರು. ಆಗಸ್ಟ್ 29ರಿಂದ ಮತ್ತೆ ತಿರುಪತಿಗೆ KMF ತುಪ್ಪವನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಈಗ ಮತ್ತೆ ತುಪ್ಪವನ್ನ ಪೂರೈಕೆ ಮಾಡಲಾಗ್ತಾ ಇದೆ. KMF ತುಪ್ಪವನ್ನ ಬಳಸ್ಕೊಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ KMFನ ಅಧ್ಯಕ್ಷರಾಗಿರುವಂತ ಭೀಮಾ ನಾಯಕ್ ಅವರು ಮಾತನಾಡಿದ್ರು. ಅವ್ರು ಏನ್ ಹೇಳಿದ್ರು ಕೇಳೋಣ. 2020ರಿಂದ 2024 ತನಕ ನಮ್ಮ ತುಪ್ಪ ತಗೊಂಡಿಲ್ಲ, ಸ್ಥಗಿತಗೊಂಡಿತ್ತು ತಿರುಪತಿಗೆ. ಸೊ ಅದಾದ್ಮೇಲೆ ಮೊನ್ನೆಯಿಂದ ಪ್ರಾರಂಭ ಮಾಡಂತ ಹೇಳಿದ್ರು. ಮೊನ್ನೆಯಿಂದ ನಾವು ತುಪ್ಪವನ್ನು ಕೊಡ್ತಾ ಇದ್ದೀವಿ. ಈಗ ಸರಿಸುಮಾರು 3,50,000 kg ತುಪ್ಪವನ್ನು ನಮಗೆ L1 ಆಗಿದ್ದೀವಿ. ನಮಗೆ ಟೆಂಡರಲ್ಲಿ ಪ್ರಥಮ ಹಂತದಲ್ಲಿ ಹೊಸ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ. ಸೊ ನನ್ನ KMF ಇಂದ ತುಪ್ಪ ಯಾವಾಗ ಹೋಗೋಯ್ತು, ನಮ್ಮ ತುಪ್ಪ ಕ್ವಾಲಿಟಿ ತುಪ್ಪ ಅಂತ ನಾನು ಅಷ್ಟೇ ಹೇಳಬಲ್ಲೆ. 2020 ನೋಡ್ತಾ ಇದ್ರಲ್ಲ KMF ಅಧ್ಯಕ್ಷರ ಹೇಳಿಕೆಯನ್ನು ಕೂಡ. ಅಂದ್ರೆ ಈ ಒಂದು ನೀಚ ಕೃತ್ಯ ನಡೆದಿದೆಯಲ್ಲ, ಮಾಡಿರುವಂಥ ಕೆಲಸ, ಕಚ್ಚಡ ಕೆಲಸ ಮಾಡಿದಾರಲ್ಲ ಟಿಟಿಡಿಯಲ್ಲಿ, ಆ ಸಂದರ್ಭದಲ್ಲಿ ಆ ಲಡ್ಡುವಿನ ಮೇಲೆ ಏನು ಆರೋಪ ಬಂದಿದೆ ಅಂದರೆ ಹಂದಿಯ ಕೊಬ್ಬನ್ನು ಬಳಸಿರುವಂಥದ್ದು, ದನದ ಕೊಬ್ಬನ್ನು ಬಳಸಿರುವಂಥದ್ದು, ಮೀನಿನ ಎಣ್ಣೆಯನ್ನು ಬಳಸಿರುವಂಥದ್ದು ಇದೆಯಲ್ಲ, ಆ ಸಂದರ್ಭದಲ್ಲಿ ಯಾವತ್ತೂ ಕೂಡ ನಂದಿನಿ ತುಪ್ಪವನ್ನು ಸಪ್ಲೈ ಮಾಡಲಾಗ್ತಾ ಇರಲಿಲ್ಲ.
ನಂದಿನಿ ತುಪ್ಪವನ್ನು ಯೂಸ್ ಮಾಡ್ತಾ ಇರಲಿಲ್ಲ, ಬಿಕಾಸ್ ಆಲ್ರೆಡಿ ಟೆಂಡರ್ ಕ್ಯಾನ್ಸಲ್ ಆಗಿತ್ತು. ಇತ್ತೀಚೆಗಷ್ಟೇ ಮತ್ತೆ ಟೆಂಡರ್ ಓಕೆ ಆಗಿ ಕಳಿಸಲಾಗ್ತಾ ಇರುವಂಥದ್ದು. ಈ ಮುಂಚೆ ಜಾಸ್ತಿ ರೇಟು ಅಂತ ರಿಜೆಕ್ಟ್ ಮಾಡಿದ್ರು. ಬಟ್ ಈಗ ನೋಡಿ, ಚಂದ್ರಬಾಬು ನಾಯ್ಡು ಅವರು ಆರೋಪ ಮಾಡಿದ ಬಳಿಕ ಆಣೆ ಪ್ರಮಾಣ ಮಾಡ್ಲಿಕ್ಕೆ ರೆಡಿಯಾಗಿದ್ರು. ಯಾರು YSRCP ಅವರು ಆಣೆ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೇವೆ, ನಾವು ಅಪಚಾರ ಎಸಗಿಲ್ಲ, ಚಂದ್ರಬಾಬು ನಾಯ್ಡು ಅವರು ಬರ್ತಾರಾ ಅಂತೆಲ್ಲ ಸವಾಲನ್ನು ಹಾಕಿದ್ರು. ರಿಪೋರ್ಟ್ ಹೇಳ್ತಾ ಇದೆ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರತಿನಿಧಿ ಮಂಜುನಾಥ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜು, ನೋಡ್ತಾ ಇದ್ದೀವಿ ಎಂತ ನೀಚ ಕೃತ್ಯವನ್ನ ಎಸಗಿರುವಂಥದ್ದು TTD ಅವರು ಅಂತ. ನಾನು ಆಗ್ಲೇ ಹೇಳ್ತಾ ಇದ್ದೆ, ಕೋಟ್ಯಾಂತರ ಜನ ಭಕ್ತರು ಬರ್ತಾರೆ. ವಿಶ್ವದಲ್ಲೇ ಅತ್ಯಂತ ಶ್ರೀಮಂತ ದೇವರುಗಳ ಪೈಕಿ, ದೇವಸ್ಥಾನಗಳ ಪೈಕಿ 2ನೇ ಸ್ಥಾನದಲ್ಲಿರುವಂಥದ್ದು ನಮ್ಮ ತಿರುಪತಿ ದೇವಸ್ಥಾನ ಅಂತ ಹೇಳ್ಕೊಳ್ಳೋಕ್ಕೂ ಕೂಡ ಹೆಮ್ಮೆ. ಬದುಕಿದಂಥ ಜೀವನದಲ್ಲಿ ಒಮ್ಮೆ ಆದರೂ ತಿರುಪತಿ ನೋಡಬೇಕು ಅನ್ನುವಂಥ ಆಸೆಯ ಜೊತೆಗೆ ಆ ಲಡ್ಡನ್ನು ತಿನ್ನಬೇಕು ಅನ್ನುವಂಥ ಆಸೆ ಇದೆ. ಆದರೆ ಆ ಆಸೆಗೆ ತಣ್ಣೀರನ್ನು ಎತ್ಸಿಬಿಟ್ರ ಅಂತ. ಯಾಕೆಂದರೆ ಸಾಕಷ್ಟು ಜನ ತಿಂದಿದ್ದಾರೆ, ಕೋಟ್ಯಾಂತರ ಭಕ್ತರು ಅದನ್ನು ತಗೊಳ್ತಾರೆ, ಆಸೆಯಿಂದ ತಗೊಂಬರ್ತಾರೆ ಇನ್ನೂ ಎಕ್ಸ್ಟ್ರಾ ಲಡ್ಡುಗಳನ್ನು. ಈ ಒಂದು ನೀಚ ಕೃತ್ಯವನ್ನು ಎಸಗುವ ಮುಖಾಂತರ TTD ತನ್ನ ನಂಬಿಕೆಯನ್ನು ಕಳ್ಕೊಂಡ್ಬಿಡ್ತಾ. ಈಗ ಅದಕ್ಕೆ ಪ್ರೂಫ್ಗಳು ಕೂಡ ಸಿಗ್ತಾ ಇದೆ. ಖಂಡಿತವಾಗ್ಲೂ ಪೃಥ್ವಿ, 2020ರಿಂದ 2024ವರೆಗೂ ಕೂಡ ನಂದಿನಿ ತುಪ್ಪವನ್ನು ಬಳಕೆ ಮಾಡಲಿಲ್ಲ TTD ಅಧಿಕಾರಿಗಳು. ಇದನ್ನು ಪ್ರೂವ್ ಕೂಡ ಮಾಡಿರ್ತಕ್ಕಂಥದ್ದು ವೆಂಕಟರಮಣ ರೆಡ್ಡಿ ಅಂದರೆ TDPಯ ಕಾರ್ಯಕರ್ತರ ಜೊತೆಗೆ ವಕ್ತಾರರಾಗಿರ್ತಕ್ಕಂಥ ವೆಂಕಟರಮಣ ರೆಡ್ಡಿ ಅವರು ನಿನ್ನೆ ಒಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಒಂದು ಪ್ರೂವ್ ಕೂಡ ಮಾಡಿರ್ತಕ್ಕಂಥ ವಿತ್ ಡಾಕ್ಯುಮೆಂಟ್ಸ್ ಕೂಡ ಹೇಳಿಕೆಯನ್ನು ಬಿಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಚಂದ್ರಬಾಬು ನಾಯ್ಡು ಅವರು ಒಂದು ಆರೋಪವನ್ನು ಮಾಡಿರ್ತಾರೆ. ಅಂದರೆ ತಿರುಪತಿ ಲಡ್ಡುವಿನಲ್ಲಿ ಗೋಮಾಂಸದ ಕೊಬ್ಬನ್ನು ಬಳಸಿರ್ತಕ್ಕಂಥದ್ದು, ಜೊತೆಗೆ ಮೀನಿನ ಆಯಿಲನ್ನು ಬಳಸಿರ್ತಕ್ಕಂಥದ್ದು. ಈ ರೀತಿಯಾಗಿ ಗುಜರಾತಲ್ಲಿರ್ತಕ್ಕಂಥ ಒಂದು ಲ್ಯಾಬ್ ಟೆಸ್ಟ್ಗೆ ಕಳಿಸಿ ಅದರಿಂದ ಒಂದು ರಿಪೋರ್ಟನ್ನು ಪಡ್ಕೊಂಡು ಅದನ್ನು ಓಪನ್ ಸ್ಟೇಟ್ಮೆಂಟಲ್ಲಿ, ಅಂದರೆ ಏನೊಂದು ಮೀಟಿಂಗನ್ನು ನಡೀತೈತೆ ಅಲ್ಲಿ ಒಂದು ಹೇಳಿಕೆಯನ್ನು ನೀಡ್ತಾರೆ. ಅದಾದ ಮೇಲೆ ಸಾಕಷ್ಟು ಒಂದು ಪ್ರಶ್ನೆಗಳ ಸುರಿಮಳೆನೇ ಬರ್ತಾ ಹೋಗುತ್ತೆ. ಯಾರು ಬಳಸ್ತಾರೆ? ಯಾಕೆಂದರೆ ತಿರುಪತಿ ಲಡ್ಡು ಅನ್ನೋದು ಸಾಕಷ್ಟು ಇವತ್ತು ನಿನ್ನೆದಲ್ಲ, ಸಾಕಷ್ಟು ವರ್ಷಗಳಿಂದ ಒಂದು ಭಕ್ತರಿಗೆ ಕೊಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಈ ರೀತಿಯಾಗಿ ಒಂದು ಪ್ರಾಣಿಗಳ ಒಂದು ಗೋಮಾಂಸದ ಒಂದು ಕೊಬ್ಬನ್ನಾಗಿರ್ಬೋದು ಅಥವಾ ಮೀನಿನ ಆಯಿಲನ್ನು ಯಾಕೆ ಬಳಸ್ತಾರೆ ಅನ್ನೋ ರೀತಿಯ ಒಂದು ಪ್ರಶ್ನೆ ಕಾಡ್ತಾ ಇರ್ತಕ್ಕಂಥದ್ದು. ಯಾವಾಗ ಆ ಒಂದು ಲ್ಯಾಬ್ ರಿಪೋರ್ಟ್ ಹೊರಗಡೆ ಬರುತ್ತೆ, ಅದಾದಮೇಲೆ ವಿತ್ ಪ್ರೂಫ್ ಸಮೇತ ಹೊರಗಡೆ ಇಟ್ಟು ಅವರೊಂದು ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿಕೆಯನ್ನು, ಒಂದು ಡಾಕ್ಯುಮೆಂಟ್ಸನ್ನು ಬಿಡುಗಡೆ ಮಾಡ್ತಾರೆ. ಅದನ್ನು ಕೂಡ ಅಂದರೆ ಏನೊಂದು YSR ಜಗನ್ ಕಾಂಗ್ರೆಸ್ ಏನಿದೆ ಅವರು ಒಂದು ಖಂಡಿಸ್ತಾ ಬಂದರು. ಜೊತೆಗೆ ಅದಾದ ಮೇಲೆ ಅಂದರೆ ಡಿಫಾಮೇಷನ್ ಅನ್ನು ಹಾಕ್ತೀವಿ, ಇವರು ಸುಳ್ಳು ಆರೋಪವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು. ಆದರೆ ಚಂದ್ರಬಾಬು ನಾಯ್ಡು ಅವರು ಇದಕ್ಕೆಲ್ಲದಕ್ಕೂ ಕೂಡ ಉತ್ತರ ಕೊಡೋ ರೀತಿಯಲ್ಲಿ ಒಂದು ಡಾಕ್ಯುಮೆಂಟ್ಸ್ ಪ್ರಕಾರ ಹೊರಗಡೆ ಇಟ್ಟಿರ್ತಕ್ಕಂಥದ್ದು. ಸದ್ಯಕ್ಕೆ ಸುಮಾರು ಅಂದರೆ 2020ರಿಂದ 2024ವರೆಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಿಂದ ಹೋಗಬೇಕಾದಂಥ ನಂದಿನಿ ತುಪ್ಪವನ್ನು ಅವಾಯ್ಡ್ ಮಾಡಿ ಪಕ್ಕದ ರಾಷ್ಟ್ರದಲ್ಲಿರ್ತಕ್ಕಂಥ ಏನೊಂದು ತಮಿಳುನಾಡಿಂದ ಒಂದು ಕಡಿಮೆ ಬೆಲೆಗೆ ತುಪ್ಪವನ್ನು ಖರೀದಿ ಮಾಡ್ತಾ ಇದೆ. ಯಾಕಂತ ಹೇಳಿದ್ರೆ ನಂದಿನಿ ತುಪ್ಪ 1 kgಗೆ 1000 ರೂಪಾಯಿ ಅನ್ನೋ ರೀತಿಯಲ್ಲಿ ಟನ್ಗಳ ಲೆಕ್ಕದಲ್ಲಿ ಕರ್ನಾಟಕದಿಂದ ಒಂದು ಸರಬರಾಜುವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಆದರೆ ತಮಿಳುನಾಡು ಅವರು ಮುಂದೆ ಬಂದು ಯಾವಾಗ ಕಡಿಮೆ ಬೆಲೆಗೆ ನಾವು ತುಪ್ಪವನ್ನು ನೀಡ್ತೀವಿ ಅಂತ ಹೇಳಿದ್ರು, ಆಗ ಕೇವಲ 320 ರೂಪಾಯಿಂದ 350 ರೂಪಾಯಿವರೆಗೂ ಒಂದು ಟೆಂಡರನ್ನು ಕೂಗಿ ಲೀಟ್ರಿಗೆ ಇಷ್ಟು ಅಂತ ಹೇಳಿ ತಮಿಳುನಾಡಿಂದ ಕೂಡ ಒಂದು ತುಪ್ಪವನ್ನು ಖರೀದಿ ಮಾಡ್ತಾ ಇದ್ರು. ಸದ್ಯಕ್ಕೆ ಲಾಡು ಏನೊಂದು ಘಟಕ ತಯಾರು ಮಾಡುವಂಥ ಘಟಕಕ್ಕೆ ಅಧಿಕಾರಿಗಳು ಭೇಟಿಯನ್ನು ಕೊಡ್ತಾರೆ. ಅಧಿಕಾರಿಗಳು ಆಹಾರ ಮತ್ತು ಸುರಕ್ಷಿತ ಅಧಿಕಾರಿಗಳು ಭೇಟಿಯನ್ನು ಕೊಟ್ಟು ತಿರುಮಲದಲ್ಲಿ ಸಾಕಷ್ಟು ಒಂದು ಲಡ್ಡುಗಳನ್ನು ಪ್ರಯೋಗಾಲಯಕ್ಕೆ ಕಳಿಸಿ ಅದರಲ್ಲಿ ಒಂದು ರಿಪೋರ್ಟ್ ಹೊರಗಡೆ ಬಂದಿರತಕ್ಕಂಥದ್ದು. ಏನಂತಂದರೆ ಇವರು ಬಳಸ್ತಾ ಇರ್ತಕ್ಕಂಥ ಎಣ್ಣೆ ಅಂದರೆ ಏನಿದೆ, ಆ ತುಪ್ಪ ಏನಿದೆ ಅದೆಲ್ಲವೂ ಸಹ ಒಂದು ಮೀನಿನ ಅಂಶಕ್ಕೆ ಒಳಪಟ್ಟಿರ್ತಕ್ಕಂಥ ಮೀನಿನ ಆಯಿಲ್ ಹಾಗೂ ಹಸುವಿನ ಒಂದು ಕೊಬ್ಬಿನಾಂಶ ಒಂದು ಎಣ್ಣೆ ಅಂತ ಕೂಡ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.